ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, 12ನೇ ಶತಮಾನದಲ್ಲಿ ವೈಚಾರಿಕ ಸಂಘರ್ಷಕ್ಕೆ ಕಾರಣದಂಥ ಈ ಒಂದು ಪುಣ್ಯಭೂಮಿ ಬಸವ ಕಲ್ಯಾಣ. ಇಂಥ ಭೂಮಿ ಮೇಲೆ ನಡೆದಂಥ ಸಮಾನತೆಯ ಸಂಘರ್ಷ, ವೈಚಾರಿಕ ಸಂಘರ್ಷ, ವಚನ ಸಾಹಿತ್ಯ ಹುಟ್ಟಿರ್ತಕ್ಕಂಥ ಈ ಒಂದು ನೆಲ, ಇಂಥ ನೆಲ ಜಗತ್ತಿನ ಪ್ರವಾಸಿಗರು ಇಲ್ಲಿ ಬರಬೇಕು, ಈ ಒಂದು ವೈಚಾರಿಕ ನೆಲವನ್ನು ನೋಡಬೇಕು ಅಂತಕ್ಕಂಥ ಒಂದು ಭಾವನೆಯಿಂದ ಪೂಜ್ಯ ಮಾತಾಜಿಯವರೇನಪ್ಪ ಅಂದರೆ ಈ ಒಂದು ಬಸವಣ್ಣರ ಪ್ರತಿಮೆಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇಂಥ ಒಂದು ಪ್ರತಿಮೆ ಎದುರುಗಡೆ ಮೊನ್ನೆ ಬಿಜೆಪಿಯವರು ಒಂದು RSS ಸಿದ್ಧಾಂತ ಉಳ್ಳಂಥ ಹಾಡನ್ನು ಇಲ್ಲ ಹಾಡಿದ್ದು ನಾವು ಎಲ್ಲರೂ ಏನಪ್ಪ ಅಂದ್ರೆ ಖಂಡಿಸ್ತೇವೆ. ಅವ್ರಿಗೇನಪ್ಪ ಅಂದ್ರೆ ಒಂದು ಸಭಾಭವನವೇನಪ್ಪ ಅಂದ್ರೆ ಬಾಡಿಗೆ ಕೊಟ್ಟಿದ್ವಿ. ಆದರೆ ಅವರು ಆ ಒಂದು ಸಭಾಭವನ ಒಳಗಡೆ ತಮ್ಮ ಕಾರ್ಯವನ್ನು ಮಾಡೋದು ಬಿಟ್ಟು ನಮ್ಮ ಲಿಂಗಾಯತ ಧರ್ಮ ವಿರುದ್ಧವಾದ ಸಿದ್ಧಾಂತ ಉಳ್ಳಂಥ ಹಾಡನ್ನ ಈ ಪ್ರತಿಮೆ ಎದುರುಗಡೆ ಹಾಡಿದ್ದು ನಮ್ಮ ಲಿಂಗಾಯತ ಧರ್ಮರಿಗೇನಪ್ಪ ಬಹಳಷ್ಟು ನೋವುಂಟು ಮಾಡಿದೆ. ನಿಮ್ಮ ಧರ್ಮದ ನಿಮ್ಮ ಸಿದ್ಧಾಂತವನ್ನು ನಿಮ್ಮ ಚೌಕಟ್ಟಿನಲ್ಲೇ ಮಾಡ್ಕೊಳ್ಳಿ, ನಮ್ಮೇನು ಅಭ್ಯಂತರವಿಲ್ಲ. ಆದರೆ ತಾವು ಬೇರೆ ಧರ್ಮೀಯರಿಗೆ ಏನಪ್ಪಾ ಅಂದ್ರೆ ಅವರ ಮನಸ್ಸಿಗೆ ಘಾತಕ ಆದಂತ ಕೆಲಸ ಮಾಡಿದ್ದು ಅಕ್ಷಮ್ಯ ಅಪರಾಧ. ಮುಂದೆ ತಾವು ಇಂಥ ಒಂದು ಘಟನೆಯನ್ನ ಇಲ್ಲಿ ನಾವು ಮುಂದೆ ಏನಪ್ಪಾ ಅಂದ್ರೆ ಅತ್ಯಂತ ಎಚ್ಚರಿಕೆಯಿಂದ ಏನಪ್ಪಾ ಅಂದ್ರೆ ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ, ಇವತ್ತ ಗುಂಡು ರೆಡ್ಡಿ ಅಣ್ಣನವರೇನಪ್ಪ ಅಂದ್ರೆ ಒಂದು ಪತ್ರಿಕಾಗೋಷ್ಠಿ ನೋಡಿದ್ದೆ. ಇಲ್ಲಿ ಜೂನ್ ತಿಂಗಳಲ್ಲಿ ಇಲ್ಲಿ ಬಸವಾದಿ ಶರಣರ ಹಿಂದೂ ಸಮಾವೇಶ ಮಾಡ್ತೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ನಾವು ಗುಂಡು ರೆಡ್ಡಿ ಅವರಿಗೆ ನಾವು ವಿನಂತಿಯನ್ನ ಮಾಡ್ತಾ ಇದ್ದೀನಿ, ತಾವು ಯಾವ ಸಿದ್ಧಾಂತ ಮೇಲೆ ನಡೀತಾ ಇದ್ರಿ, ಯಾವ ಸಮಾವೇಶ ಹಿಂದೂ ಸಮಾವೇಶ ಮಾಡ್ಬೇಕಂತ ಹೇಳಿದ್ರಿ, ಅವನಪ್ಪ ಅಂದ್ರೆ ನಮ್ಮ ಸಾವಿರಾರು ಶರಣರ ಕೊಂದಂತ ಒಂದು ಸಿದ್ಧಾಂತ ಉಳ್ಳವರು ಅವರು. ಇವತ್ತು ಕನ್ನೇರಿ ಸ್ವಾಮಿ ಮೊನ್ನೆ ನಡೆದಂತ ಬಸವ ಸಂಸ್ಕೃತಿ ಅಭಿಯಾನ ನಡೆದಂತ ಸಮಯದಲ್ಲಿ ನಮ್ಮ ಲಿಂಗಾಯತ ಮಠಾಧೀಶರನ್ನು ಅವಹೇಳನಕಾರಿಯಾಗಿ ಬೈದದ್ದು ತಮಗೆ ಗೊತ್ತಿರುವ, ಆದರೂ ಅದಕ್ಕೆ ತಾವು ಯಾವುದೂ ಖಂಡನೆ ಮಾಡಿಲ್ಲ. ಇಂಥ ಒಂದು ಬಸವಾದಿ ಶರಣರ ಹಿಂದೂ ಸಮಾವೇಶವನ್ನ ಮಾಡಿ ಲಿಂಗಾಯತರ ವಿರೋಧವನ್ನ ಕಟ್ಕೊಳ್ಬೇಡ್ರಿ. ಇವತ್ತು ಕನ್ನೇರಿ ಸ್ವಾಮಿ ಏನಪ್ಪಾ ಅಂದ್ರೆ ನಮ್ಮ ಲಿಂಗಾಯತರ ವಿರೋಧಿಯಾಗಿ ನಮ್ಮ ಬಸವಾದಿ ಶರಣರ ತತ್ವವನ್ನ ಪೂರ ಏನಪ್ಪಾ ಅಂದ್ರೆ ಕಡೆಗಣಿಸ್ತಾ ಇದ್ದಾನೆ, ಅವನೇನಪ್ಪಾ ಅಂದ್ರೆ ತಿರ್ಸ್ತಾ ಇದ್ದಾನೆ. ನಾವು ಮತ್ತೊಮ್ಮೆ ವಿನಂತಿ ಮಾಡ್ತಾ ಇದ್ದೀನಿ, ತಾವು ಯಾವುದೇ ಕಾರಣಕ್ಕೂ ಆ ಒಂದು ಬಸವಾದಿ ಶರಣರ ಹಿಂದೂ ಸಮಾವೇಶಕ್ಕೆ ಏನಪ್ಪಾ ಅಂದ್ರೆ ಅವಕಾಶ ಕಲ್ಪಿಸ್ಕೊಳ್ಬಾರ್ದು. ತಾವೇನಾದ್ರೂ ಈ ಒಂದು ಮುಂದೆ ವಹಿಸಿದ್ರೆ ತಾವು ಉಗ್ರ ಪ್ರತಿಭಟನೆಯನ್ನ ಎದುರಿಸಬೇಕಾಗುತ್ತದೆ. ನಾವು ಆದಷ್ಟು ನಾವು ಅದ್ರ ಬಗ್ಗೆ ಈಗ ಶೀಘ್ರದಲ್ಲೇ ಒಂದು ಮೀಟಿಂಗ್ ಕರೆದು ಆ ಒಂದು ಕಾರ್ಯಕ್ರಮ ಆಗಬಾರ್ದು ಅಂತಕ್ಕಂಥ ಮೀಟಿಂಗ್ ಅನ್ನ ಮಾಡ್ತೀವಿ. ಹಾಗೂ ಇಲ್ಲೇನು ಮೊನ್ನೆ ನಡೆದ ಏನು RSS ಬಿಜೆಪಿಯ ಏನು ಪ್ರಶಿಕ್ಷಣ ವರ್ಗ ಅವರು ತಮ್ಮ ಚೌಕಟ್ಟಲ್ಲೇ ಸಭಾವನ್ನ ಮಾಡದೇನೆ ಇಲ್ಲಿ ನಮ್ಮ ಪ್ರತಿಮೆ ಎದುರುಗಡೆ ಮಾಡಿದ್ದು, ಅದರ ವಿರುದ್ಧ ನಾವು ಶೀಘ್ರ ಏನಪ್ಪಾ ಅಂದ್ರೆ ಕೇಸನ್ನ ದಾಖಲು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಹೇಳ್ತಾ ಇದ್ದಾರೆ. ಎಲ್ಲರಿಗೂ ಶರಣ.